ಹಾಯ್ ಎಲ್ಲರಿಗೂ ಇವತ್ತಿನ ನಮ್ಮ ವಿಡಿಯೋ ಏನಂದರೆ ಇಲ್ಲಿ ಕಾಣಿಸ್ತಾ ಇರೋ ಆ್ಯಪಲ್ ಬೀರ್ ಗಿಡ ಇದು. ಅದು ಬೇರ್ ಬಂದ್ಬಿಟ್ಟು ಕವರ್ ಕಿತ್ತೋಯ್ತು. ನಾನು ಲಾಲ್ಬಾಗಿಂದ ತಂದಿದ್ದ ಗಿಡ ಇದು. ಲಾಲ್ಬಾಗಿಂದು ವಿಡಿಯೋ ಇದೆ ಹಾಕ್ತೀನಿ ನಾನು. ಲಾಲ್ಬಾಗಲ್ಲಿ ನರ್ಸರಿಯಲ್ಲಿ ಯಾವ ಕಡೆ ಹೋಗಬೇಕು, ಹೆಂಗೆ ಹೋಗಬೇಕು, ಏನೇನಿರುತ್ತೆ ಎಲ್ಲ ಕವರ್ ಕಿತ್ತೋಯ್ತು ಅಂತ ಇದರಲ್ಲಿ ಮಣ್ಣು ಬಾಟಲಲ್ಲಿ ಸುಮ್ಮನೆ ಹಂಗೆ ಇಟ್ಟಿದ್ದೆ. ಇವಾಗ ಈ ಬಕೆಟ್ಗೆ ರಿಪೋರ್ಟ್ ಮಾಡ್ತಾ ಇದ್ದೀನಿ. ಈ ಬಕೆಟ್ ತೊಗೊಂಡ್ಮೇಲೆ ಇದು 25 ಲೀಟ್ರ್ ಬಕೆಟು, ಪೇಂಟ್ ಬಕೆಟ್ ಇದು. ತೊಗೊಂಡ್ಮೇಲೆ ನೋಡಿ ಹೋಲ್ಸು ಕ್ಲೀನಾಗಿ ಹೋಲ್ಸ್ ಮಾಡ್ಕೊಳ್ಳಿ. ಮೇಲ್ಗಡೆ 5, ಸೈಡಲ್ಲಿ 4 ಮಾಡ್ಕೊಂಡಿದ್ದೀನಿ. ಈ ಥರ ಹೋಲ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ವಾಟರ್ ನಿಲ್ದಿರೋ ಹೋಗುತ್ತೆ. ಅವಾಗ ಗಿಡದ ಬೇರಿಗೆ ಏನು ತೊಂದರೆ ಬರಲ್ಲ. ಆಲ್ಮೋಸ್ಟ್ ಆಲ್ ಗಾಳಿ ಆಡ್ತಾ ಇರಬೇಕು. ಮತ್ತು ನಮಗೆ ನೀರು ಮೇಲೆ ಬಿದ್ದಿದ್ದು ನೀರು ಹಂಗೆ ಹೊಟ್ಟೋಗ್ಬಿಡ್ಬೇಕು ಕೆಳಗಡೆ. ಈ ಥರ ಹೋಲ್ಸ್ ಮಾಡ್ಕೊಂಡ್ಮೇಲೆ ಹೋಲ್ಸ್ ಹೆಂಗೆ ಮಾಡ್ಕೊಳ್ಳೋದು ಅಂದರೆ ನಮಗೆ ಸ್ಕ್ರೂ ಡ್ರೈವರ್ ಎತ್ಕೊಂಡು ಬಿಸಿಗಿಟ್ಟರೆ ಸ್ಟವ್ ಮೇಲೆ ಬಿಸಿ ಆಗುತ್ತೆ. ಆಮೇಲೆ ಹೋಲ್ಸ್ ಮಾಡ್ಕೋಬೋದು. ಆಮೇಲೆ ಹೋಲ್ಸ್ ಮಾಡ್ಕೊಂಡ್ಮೇಲೆ ಹೋಲ್ಸಿಗೆ ಈ ಥರ ಮುಚ್ಕೊಬೇಕು. ಇದನ್ನು ಕಲ್ಲುಗಳನ್ನ ಕ್ಲೀನಾಗಿ ಮುಚ್ಕೊಂಬಿಟ್ಟು ಆಮೇಲೆ ಇದು ಸಾಯಿಲ್ ಮಿಕ್ಸಿಗೆ ರೆಡ್ ಸಾಯಿಲ್ ತೊಗೊಂಡಿದ್ದೀನಿ. ಬರೀ ರೆಡ್ ಸಾಯಿಲ್ ಇದು. ಆಮೇಲೆ ನಾನು ಕೋಕೋಪೀಟ್ ಯೂಸ್ ಮಾಡಲ್ಲ ಅಂತ ಹೇಳಿದ್ದೀನಲ್ಲ. ರೆಡ್ ಸಾಯಿಲ್ಗೆ ಸ್ವಲ್ಪ ಬೂದಿ, ಇವಾಗ ನೋಡಿ ನೀವು ಬೂದಿ ಸ್ವಲ್ಪ ಹಾಕೊಳ್ಳೋದ್ರಿಂದ ನಮಗೆ ಫಂಗಸ್ ಅಟ್ಯಾಕ್ ಆಗಲ್ಲ. ಬೇರುಗಳಿಗೆ ಜಾಸ್ತಿ ಫಂಗಸ್ ಅಟ್ಯಾಕ್ ಆಗಿಲ್ಲ ಅಂದರೆ ನಮಗೆ ಚೆನ್ನಾಗಿರುತ್ತಲ್ವ. ಫಂಗಸ್ ಅಟ್ಯಾಕ್ ಆಗ್ದಿರಾ ಅದು ಹಾಕಿದ್ದೀನಿ ಸ್ವಲ್ಪ. ಆಮೇಲೆ ಇನ್ನು ಗೊಬ್ಬರ ಅವೆಲ್ಲ ಹಾಕ್ತೀನಿ. ಇವಾಗ ನೋಡಿ ತೋರಿಸ್ತೀನಿ ನೋಡಿ. ಆ ಥರ ಕ್ಲೀನಾಗಿ ಹಾಕ್ಕೊಂಡು ನಾವು ಸ್ವಲ್ಪ ಒಣಗಿರೋದೇ ತೊಗೊಬೇಕು. ಮಣ್ಣು ಕಲಸೋವಾಗ ಒಣಗಿರೋದಿದ್ರೇ ಒಳ್ಳೇದು ನಮಗೆ. ಒಣಗಿರೋದಿದ್ರೆ ಏನಂದರೆ ನಮಗೆ ಕ್ಲೀನಾಗಿ ಕಲ್ಸ್ಕೊಳಕ್ಕೆ ಬರುತ್ತೆ. ಆಮೇಲೆ ನಾವು ಹಾಕಿದ್ದೆಲ್ಲ ಫುಲ್ಲು ಮಿಕ್ಸ್ ಆಗುತ್ತೆ. ಸ್ವಲ್ಪ ಒದ್ದೆ ಇರೋ ಮಣ್ಣು ತಗೊಂಡ್ರೆ ನಮಗೆ ಏನು ಮಿಕ್ಸ್ ಆಗಲ್ಲ ನಾವು ಹಾಕೋದೆಲ್ಲ. ಅದಕ್ಕೆ ಒಣಗಿರೋ ಮಣ್ಣು ತೊಗೊಂಡು ಒಣಗಿರೋದಂದರೆ ಫುಲ್ ಡ್ರೈ ಆಗಿರಬಾರ್ದು, ಸ್ವಲ್ಪ ಮಾಯ್ಸ್ಚರ್ ಇದ್ದರೆ ಸಾಕು. ಅಂಥ ಮಣ್ಣು ತೊಗೊಂಡು ಈ ಥರ ಹಾಕೊಬೇಕು. ಆಮೇಲೆ ಇವಾಗ ಟ್ರೈಕೋಡರ್ಮಾ ಸುಡೋಮೋನಾಸ್ ಹಾಕ್ತಾ ಇರೋದು. ಟ್ರೈಕೋಡರ್ಮಾ ಸುಡೋಮೋನಾಸ್ ಏನಕ್ಕಂದರೆ ಇದು ಒಂದು ಫಂಗಿಸೈಡ್ ಥರ ವರ್ಕ್ ಆಗುತ್ತೆ. ನಮಗೆ ನೆಮಿಟೋಡ್ಸ್ ಅಂತ ಒಂದು ರೋಗ ಬರುತ್ತಲ್ಲ ಗಿಡಗಳಿಗೆ, ಅದು ಬರ್ದಿರೋ ಇರಂಗೆ ನೋಡ್ಕೊಳ್ಳುತ್ತೆ. ಇದು ಹಾಕೋವಾಗ ಗಾಳಿ ನಿಂತಿರೋವಾಗ ಹಾಕಿ. ನಾನು ನೋಡಿ ಗಾಳಿ ಬರ್ತಾಯಿತ್ತು ಜೋರಾಗಿ, ಅದಕ್ಕೆ ಅವಾಗ ಹಾಕಿದ್ದಕ್ಕೆ ಹಾರ್ಕೊಂಡು ಹೋಯ್ತು ಎಷ್ಟೊಂದು ಅದು ತುಂಬ ಕಾಸ್ಟ್ಲಿ ಅದು. ಅದಕ್ಕೆ ತುಂಬ ಕಾಸ್ಟ್ಲಿ ಅಂದರೆ ಒಂದು 500 ರುಪೀಸ್ ಏನೋ ಅದು. 450-500 ರುಪೀಸ್ ಏನೋ ಇರಬೇಕು ಅದು. ಅದಕ್ಕೆ ನೋಡಿಕೊಂಡು ನಾವು ಕ್ಲೀನಾಗಿ ಹಾಕ್ಕೊಬೇಕು. ಇದು ಕುರಿ ಗೊಬ್ಬರ ನೋಡಿ ಯಾವ ಥರ ಇದೆ. ಕುರಿ ಗೊಬ್ಬರ ಕ್ಲೀನಾಗಿ ಗೊಬ್ಬರ ಆಗೋಗಿರಬೇಕು. ನಮಗೆ ಹಸಿಯಾಗಿ ಹಂಗೆ ಕುರಿದು ಸಗಣಿ ತಂದು ಹಾಕಿದ್ರೆ ಗಿಡಗಳು ಸತ್ತೋಗುತ್ತೆ. ಫುಲ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅವಾಗ, ಅದಕ್ಕೆ ಗಿಡ ಸತ್ತೋಗುತ್ತೆ. ಆಮೇಲೆ ನನ್ನ ಹತ್ರ ಇದ್ದಿದ್ದಷ್ಟು ಗೊಬ್ಬರನೂ ಹಾಕ್ಬಿಟ್ಟೆ. ಗೊಬ್ಬರ ಕಡಿಮೆನೇ ಆಯಿತು, ಆದರೆ ಪರವಾಗಿಲ್ಲ. ನಾವು ಆಮೇಲೆ ಮತ್ತೆ ಮೇಲೆ ಹಾಕ್ಕೊಂತೀವಲ್ಲ ತಂದಮೇಲೆ, ಅದಕ್ಕೆ ಪರವಾಗಿಲ್ಲ, ಏನು ಪರವಾಗಿಲ್ಲ, ಹಾಕೊಳ್ಳೋವಾಗ ಹಾಕ್ಕೋಬೋದು. ಈ ಥರ ಹಾಕೊಂಡ್ಮೇಲೆ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಇದನ್ನು ಅದೇ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ, ಅದನ್ನು ಇಲ್ಲಿ ಸೇಲ್ ಆಗ್ತಾರೆ ನಮ್ಮ ಮನೆ ಹತ್ರ, ಕೃಷ್ಣ ಮಿನಿವಾಲ್ ಅಂತ. ಅಲ್ಲಿ ಸೇಲ್ ಹಾಕಿದಾಗ 150ನೋ 200 ರುಪೀಸ್ ಏನೋ ಕೊಟ್ಟು ತೊಗೊಂಡು. ಇದು ತುಂಬ ಯೂಸ್ಫುಲ್ ಆಗಿದೆ. ನಮಗೆ ಮಣ್ಣು ಕಲ್ಸೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಅದು. ಮಣ್ಣು ಕ್ಲೀನಾಗಿ ಕಲಿಸ್ಕೊಬೋದು. ಜೊತೆಗೆ ನಮಗೆ ಅಷ್ಟೊಂದು ಸ್ಟ್ರೆಸ್ ಅನ್ಸಲ್ಲ ಅದ್ರಲ್ಲಿ ಕಲಿಸೋದ್ರಿಂದ. ಬೇಗ ಕಲ್ತೋಗುತ್ತೆ. ಮಣ್ಣಲ್ಲಿ ನಾವೇನೇನು ಹಾಕಿದ್ದೀವೋ ಎಲ್ಲ ಮಣ್ಣು ಕಲ್ತೋಗುತ್ತೆ ಬೇಗ. ಕೈಯಲ್ಲಿ ಕಲಿಸ್ಬೋದು. ಕೈಯಲ್ಲೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆದರೆ ಏನಂದರೆ ನಮಗೆ ಟೈಮ್ ಟೇಕಿಂಗು ಕೈಯಲ್ಲಿ ಕಲಿಸೋದು. ಜೊತೆಗೆ ಸ್ವಲ್ಪ ಸ್ಟ್ರೆಸ್ ಅನಿಸುತ್ತೆ. ಕೈ ಸ್ವಲ್ಪ ಸುಸ್ತಾಗುತ್ತೆ. ಅದಕ್ಕೆ ಅದ್ರ ಬದಲು ಇದಾದರೆ ಇನ್ನೂ ಬೆಟರು. ಅಂದರೆ ನಮ್ಮ ಹತ್ರ ಗಿಡಗಳು ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡು. ಗಿಡಗಳು ಸ್ವಲ್ಪ ಜಾಸ್ತಿ ಇದ್ದರೆ ಇದು ತೊಗೊಬೋದು. ನಾವು 4-5 ಗಿಡ ಇಲ್ಲಾಂದರೆ ಬಾಲ್ಕನಿಯಲ್ಲಿ ಬೆಳೆಸ್ಕೊತೀವಿ ಅಂದರೆ ಅವ್ರಿಗೂ ಇದೇನು ಅವಶ್ಯಕತೆ ಇಲ್ಲ. ಅವರಿಗೆ ಕ್ಲೀನಾಗಿ ಕೈಯಲ್ಲೇ ಮಾಡ್ಕೊಬೋದು. ಆಮೇಲೆ ಬಾಲ್ಕನಿಯಲ್ಲಿ ಬೆಳೆಸೋಕ್ಕೆ ಎಂಥ ಗಿಡಗಳು ಒಳ್ಳೆಯದು, ಯಾವ ಗಿಡ ಚೆನ್ನಾಗಿ ಬರುತ್ತೆ, ಅದನ್ನು ನಾನು ಒಂದು ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ಬರೋ ವೀಡಿಯೋಸಲ್ಲೂ ಮಾಡಾಕ್ತೀನಿ ಯಾವ ಗಿಡ ಬೆಳೆಸ್ಕೊಂಡ್ರೆ ಒಳ್ಳೆಯದು ಅಂತ ಬಾಲ್ಕನಿಯಲ್ಲಿ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಮಣ್ಣು. ಎಲ್ಲೂ ಗಂಟೆಲ್ಲ ಬಿಡಿಸ್ಕೊಬೇಕು ಕ್ಲೀನಾಗಿ. ಗಂಟೆಲ್ಲ ಬಿಡಿಸ್ಕೊಂಡ್ರೆ ಕ್ಲೀನ್ ಆಗುತ್ತೆ. ಕ್ಲೀನಾಗಿ ಗಂಟು ಬಿಡಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಕ್ಲೀನಾಗಿ ಮಿಕ್ಸ್ ಆದಾಗ ನಮಗೆ ನಾವೇನೇನು ಹಾಕಿರ್ತೀವೋ ಎಲ್ಲ ಮಣ್ಣಿಗೆ ಮಿಕ್ಸ್ ಆದರೆ ನಮಗೆ ಗಿಡ ಇಟ್ಟಿದ್ದೆ ಅದು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಗಿಡ ಇಡುವಾಗ ನಾವು ಹಣ್ಣಿನ ಗಿಡ ತೊಗೊಳ್ಳೋದ್ರಿಂದ, ಇದನ್ನ ಆ್ಯಪಲ್ ಬೇರ್ ಗಿಡ ಅಲ್ವಾ, ಅದು ತೊಗೊಳೋದ್ರಿಂದ ನಾವು ತೊಗೊಳ್ಳೋವಾಗ ಮೇಯ್ನ್ ಏನು ನೋಡ್ಕೊಬೇಕಂದ್ರೆ ಕೆಳಗಡೆ ಬೇರು ಹೊರಗೆ ಬಂದುಬಿಟ್ಟಿರಬೇಕು ಕವರಿಂದ. ಪರವಾಗಿಲ್ಲ, ಎಷ್ಟೊಂದು ಜನ ಹೇಳ್ತಾರೆ ಬೇರು ಕವರಿಂದ ಹೊರಗೆ ಬಂದಿರಬಾರ್ದು, ಗಿಡ ಸತ್ತೋಗುತ್ತೆ ಅಂತ. ಏನಿಲ್ಲ, ಗಿಡ ಸಾಯಲ್ಲ. ನಮಗೆ ಬೇರು ಬರ್ದಿರೋ ಒಳಗಡೆನೇ ಇರೋ ತೊಗೊಂಡು ಹಾಕಿದ್ರೇ ಗಿಡಗಳು ಸಾಯೋದು. ಏನಕ್ಕಂದ್ರೆ ಕರಿ ಮಣ್ಣು ಹಾಕ್ಬಿಟ್ಟಿರ್ತಾರೆ. ಅದೇ ಬಂಕಮಟ್ಟಿ ಅಂತೀವಲ್ಲ, ಜಿಗಿ ಮಣ್ಣು. ಆ ಜಿಗಿ ಮಣ್ಣು ಹಾಕ್ಬಿಟ್ಟಿರ್ತಾರೆ. ಅದು ಬೇರುಗಳೇ ಹೊರಗೆ ಬರೋಕೆ ಆಗ್ತಾ ಇರಲ್ಲ. ಅದಕ್ಕೆ ಈ ಮಣ್ಣು ತೊಗೊಂಡ್ರೆ ಒಳ್ಳೇದು ನಮಗೆ. ಈ ಮಣ್ಣು ತೊಗೊಂಡು ಆಮೇಲೆ ಕ್ಲೀನಾಗೆ ಅಂದರೆ ಬೇರು ಹೊರಗೆ ಬಂದಿರೋದು ತೊಗೊಂಡ್ರೆ ಒಳ್ಳೇದು. ಮಣ್ಣಲ್ಲ ರೆಡ್ ಸಾಯಿಲ್ ಇರಬೇಕು ಮಣ್ಣು. ನಾವು ಗಿಡಗಳು ತೊಗೊಳ್ಳುವಾಗ ರೆಡ್ ಸಾಯಿಲ್ ಇರಬೇಕು. ಗಿಡದಲ್ಲಿ ಹೂವು ಅಥವಾ ಕಾಯಿ ಇರಬೇಕು. ಆಮೇಲೆ ಬೇರು ಹೊರಗೆ ಬಂದಿರಬೇಕು. ಈ ಥರ ತೊಗೊಂಡ್ರೆ ನಮಗೆ ಗಿಡಗಳು ಬದುಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಗಿಡಗಳು ತೊಗೊಳ್ಳುವಾಗ ಮೇನ್ ವಿಷಯ, ಹಣ್ಣಿನ ಗಿಡ ತೊಗೊಳ್ಳುವಾಗ ಏನು ನೋಡಬೇಕಂದ್ರೆ ಹೂವು ಅಥವಾ ಕಾಯಿ ಇರಬೇಕು. ಜೊತೆಗೆ ನಮಗೆ ಬೇರು ಹೊರಗೆ ಬಂದಿರಬೇಕು. ಬೇರಿಂದ ಏನು ಪ್ರಾಬ್ಲಮ್ ಬರಬಾರ್ದು ಅಂದರೆ ಬೇರು ಹೊರಗೆ ಬಂದಿರಬೇಕು. ಕೆಂಪು ಮಣ್ಣು ಇರಬೇಕು. ಅದರಲ್ಲಿ ಕರಿ ಮಣ್ಣು ಇಲ್ದಿರ ಇರಂಗೆ ನೋಡ್ಕೊಂಡು ತೊಗೊಳ್ಳಿ. ಕರಿ ಮಣ್ಣು ಇದ್ದರೆ ಅದೇ ನೀವು ಸಪೋಟ ಗಿಡದ ನೋಡ್ಬೋದು. ಸಪೋಟ ಗಿಡ ರಿಪೋರ್ಟ್ ಮಾಡಿದ್ದೀನಲ್ವ ನಾನು, ಅದ್ರದ್ದು ವೀಡಿಯೋ ಹಾಕಿದ್ದೀನಿ. ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕರಿ ಮಣ್ಣು ಇದ್ದರೆ ತೊಗೊಂಡ್ರೆ ಏನಾಗುತ್ತೆ ಅಂತ. ಎಷ್ಟೇ ದೊಡ್ಡ ಗಿಡ ಆಗಲಿ ಬೇರು ಹೊರಗೆ ಬಂದಿರಲ್ಲ, ಬೇರು ಡೆವಲಪ್ ಆಗಿರಲ್ಲ. ನಾವು ಗೊತ್ತಿಲ್ದಿರ ಹಾಕ್ಬಿಟ್ರೆ ನಾವೇನಾದರೂ ಆ ಗಿಡ ಸ್ವಲ್ಪ ದಿನ ಬದುಕಿರುತ್ತೆ. ಅದಾದಮೇಲೆ ಬೇರೆ ಹೊರಗೆ ಬರೋಕ್ಕಾಗ್ತಿದ್ರೆ ಸತ್ತೋಗ್ಬಿಡುತ್ತೆ. ಅದಕ್ಕೆ ನಾವು ತೊಗೊಳ್ಳುವಾಗ ನೋಡ್ಕೊಂಡು ತೊಗೊಬೇಕು. ಈ ಥರ ಹಾಕೊಂಡ್ಮೇಲೆ ಕಿಚನ್ ವೇಸ್ಟ್ ಇರಲಿಲ್ಲ ಸದ್ಯಕ್ಕೆ ನನಗೆ, ಅದಕ್ಕೆ ತೊಗೊಂಡಿಲ್ಲ. ನೋಡಿ ಬೇರೆ ಯಾವ ಥರ ಹೊರಗೆ ಬಂದಿದೆ ಅಂತ. ಮದರ್ ರೂಟೇ ಸಮೇತ ಹೊರಗೆ ಬಂದುಬಿಟ್ಟಿದೆ. ಫುಲ್ಲು ಬೇರುಗಳು ಹೊರಗೆ ಬಂದಿದೆ. ನಾನು ಆದ್ರೂ ಮಧ್ಯದಲ್ಲಿ ಕಪ್ಪು ಮಣ್ಣು ಇದೆಯಾ ನೋಡ್ಕೊಬೇಕು ನಾವು, ಮಧ್ಯದಲ್ಲಿ ಕಪ್ಪು ಮಣ್ಣು ಇದೆಯಾ ಅಂತ. ಸೊ ಅದಕ್ಕೆ ನಾನು ಓಪನ್ ಮಾಡ್ತೀನಿ. ಫುಲ್ಲು ಓಪನ್ ಮಾಡ್ತೀನಿ. ಫುಲ್ಲು ಅಂದರೆ ಫುಲ್ಲು ಏನು ಓಪನ್ ಮಾಡಿದ್ರೆ ಒಂದು ಸೈಡ್ ಓಪನ್ ಮಾಡ್ಕೊಳ್ಳಿ. ನಿಮ್ಗೆ ಕರಿ ಮಣ್ಣು ಇದ್ದರೆ ಗೊತ್ತಾಗುತ್ತೆ. ಒಂದು ಸೈಡ್ ಯಾವುದಾದ್ರು ಒಂದು ಸೈಡ್ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಕರಿ ಮಣ್ಣು ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಈ ಥರ ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಮಣ್ಣು ಮಿಕ್ಸ್ ಮಾಡೋದು ಏನಂದರೆ ನಾನು ಅಲ್ಲೊಂದು ಸ್ಪೇಸಲ್ಲಿ ಫೋನ್ನ ಇಟ್ಬಿಟ್ರೆ ಅದು ವೀಡಿಯೋ ಆಗುತ್ತೆ. ಆದರೆ ನಾವು ಕೆಲಸ ಮಾಡಿ ತೋರಿಸ್ಬೇಕಂದ್ರೆ ಒಂದು ಸ್ಪೇಸಲ್ಲಿ ಇಟ್ಟರೆ ಆಗಲ್ಲ. ಅದಕ್ಕೆ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಇದು ಮಾಡ್ತಾ ಇರ್ತೀನಿ. ಈ ಥರ ಕ್ಲೀನ್ ಮಾಡ್ತಾ ಇರ್ತೀನಿ.
ಕ್ಲೀನ್ ಮಾಡೋದ್ರಿಂದ ಅದು ಈ ಥರ ಕ್ಲೀನ್ ಮಾಡುವಾಗ ನಮಗೆ ಒಂದು ಕೈಯಲ್ಲಿ ಫೋನ್ ಇರೋದ್ರಿಂದ ಕ್ಲೀನಾಗಿ ತೆಗಿಯೋಕ್ಕಾಗಲ್ಲ. ಒಂದು ಕೈಯಲ್ಲೆಲ್ಲ ಮಣ್ಣಿನ ಕೆಲಸ ಅಂದರೆ ನಮಗೆ ಒಂದು ಕೈಯಲ್ಲಿ ಮಾಡೋದಂದರೆ ತುಂಬ ಕಷ್ಟ, ಒಂದು ಕೈಯಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಸ್ವಲ್ಪ ಪಾಸ್ ಮಾಡಿ ಇಟ್ಬಿಡ್ತೀನಿ. ಅದಾದಮೇಲೆ ಸ್ವಲ್ಪ ಚೂಪಾಗಿರೋದು ತೊಗೊಳ್ಳಿ ಮಣ್ಣು ತೆಗಿಯೋಕ್ಕೆ. ಇದು ನೋಡಿ ಈ ಥರ ಚೂಪಾಗಿರೋದು, ಹಿಂದೆಗಡೆ ಚೂಪಾಗಿರೋದು ತೊಗೊಂಡ್ರೆ ನಮಗೊಂದ್ಸಲಿ ಒಳಗಡೆ ಹಾಕ್ಬಿಟ್ಟು ತೆಗಿಯೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಈ ಥರ ತೊಗೊಳ್ಳಿ, ಕ್ಲೀನಾಗಿ ತೆಕ್ಕೊಬೋದು. ಆಮೇಲೆ ನಮಗೆ ಮಣ್ಣು ಸ್ವಲ್ಪ ತೇವ ಇರೋ ಬಗ್ಗೆ ತೆಗೀರಿ. ಈ ಥರ ನಂದೇನಾಗಿದೆ ಅಂದರೆ ಫುಲ್ ಡ್ರೈ ಆಗೋಗಿದೆ. ಡ್ರೈ ಆದಾಗ ನಮಗೆ ತುಂಬ ಕಷ್ಟ ಆಗುತ್ತೆ ತೆಗಿಯೋಕ್ಕೆ. ಸ್ವಲ್ಪ ತೇವ ಇರಬೇಕು, ಫುಲ್ಲು ತೇವನೂ ಇರಬಾರ್ದು. ಅವಾಗ ಫುಲ್ಲು ಇದಿದ್ದಾಗ ಏನೋ ಒಂಥರ ಕೊಚ್ಚ ಕೊಚ್ಚ ಥರ ಆಗೋಗುತ್ತೆ. ಅದಕ್ಕೆ ಫುಲ್ ಇದ್ದಾಗೂ ತೊಗೊಬಾರ್ದು. ಈ ಥರ ನೋಡಿ ಬೇರು ಫುಲ್ಲಾಗಿ ಬಂದಿದೆ. ಬೇರು ಈ ಥರ ಬೇರು ಬಂದಿದ್ದರೆ ನಮ್ಮ ಗಿಡ ಸಾಯೋ ಚಾನ್ಸೇ ಇರಲ್ಲ ಜಾಸ್ತಿ ನಮಗೆ. ಆಮೇಲೆ ಫಸ್ಟ್ ಟೈಮ್ ಗಿಡ ಇಟ್ಟ ಮೇಲೆ ಅದ್ರ ಪ್ಲೇಸಲ್ಲಿ ಇಟ್ಬಿಟ್ಟು ಫಸ್ಟ್ ಇಟ್ಕೊಂಬಿಡಿ ಅದ್ರ ಪ್ಲೇಸಲ್ಲಿ. ಯಾಕಂದರೆ ಮಣ್ಣು ನೆನೆದ ಮೇಲೆ ಎತ್ತಕ್ಕೆ ಭಾರ ಅನಿಸುತ್ತೆ. ಆ ಪ್ಲೇಸಲ್ಲಿ ಇಟ್ಬಿಟ್ಟು ಫುಲ್ಲು ನೀರು ಹಾಕಬೇಕು. ಕೆಳಗಿಂದ ನೀರು ಹೊರಗೆ ಬರಬೇಕು ನಮಗೆ. ಆವಾಗಲೇ ನಮಗೆ ಒಳಗಡೆ ಏರ್ ಬ್ಲಾಕ್ಸ್ ಇದ್ದರೆ ಏನಾದರೂ ಕ್ಲಿಯರ್ ಆಗುತ್ತೆ. ಮತ್ತು ಮಣ್ಣಿಂದ ಕ್ಲೀನ್ ಹೊರಗೆ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಅಂದರೆ ನೀರು ಹೊರಗೆ ಬಂದರೆ ನೀರು ಹೋಗೋಕ್ಕೆ ಗೊತ್ತಾಗುತ್ತೆ. ಆಮೇಲೆ ಇದು ಸ್ಟಾರ್ ಫ್ರೂಟ್ ಗಿಡ ತೋರಿಸಿದ್ದೀನಲ್ಲ, ಫುಲ್ಲು ಹೂವು ಬಿಟ್ಕೊಂಡಿದೆ. ಗಿಡ ಸಣ್ಣಕ್ಕಿದೆ ಅಲ್ವಾ, ಅದಕ್ಕೆ ನಾವು ಈ ಥರ ಗಿಡ ಸಣ್ಣಕ್ಕಿದ್ದಾಗ ಇಷ್ಟು ಹೂವು ಬಿಟ್ಟು ಕಾಯಿಗಳು ನಿಂತೆಲ್ಲ ಬಿಡಬಾರ್ದು. ಆಲ್ರೆಡಿ ನಾನು 6 ಕಾಯಿ ಬಿಟ್ಟಿದ್ದೀನಿ. ಹಾಗಾಗಿ ಈ ಕಾಯಿಗಳು ಬಿಟ್ಬಿಟ್ರೆ ಗಿಡ ಡಲ್ ಆಗೋಗುತ್ತೆ. ಹಣ್ಣು ಆದಮೇಲೆ ಗಿಡ ಸಾಯೋ ಚಾನ್ಸಸ್ ಇರುತ್ತೆ. ಯಾಕಂದರೆ ತುಂಬ ಸಣ್ಣಕ್ಕಿದೆ ಅಲ್ವಾ ಗಿಡ. ಈ ಥರ ಹೂವುಗಳು ಎಲ್ಲ ಕಾಯಾಗಿ ಬಿಟ್ಬಿಟ್ರೆ ಅದಕ್ಕೆ ಶಕ್ತಿ ಎಲ್ಲ ಕಾಯಿ ಪ್ರೊಡ್ಯೂಸ್ ಮಾಡೋದ್ಮೇಲೆ ಇಟ್ಬಿಟ್ಟು ಗಿಡ ಡೆವಲಪ್ ಆಗಲ್ಲ. ಅವಾಗ ನಮಗೆ ಗಿಡ ಡೆವಲಪ್ ಆಗೋದ್ರೆ ಒಂದು 6 ಮಂತ್ಸ್ವರೆಗೂ ಗಿಡ ಡೆವಲಪ್ ಆಗೋದ್ರೆ ಆಮೇಲೆ ಕಾಯಿ ನಾವು ಎಷ್ಟು ಬಿಟ್ಕೊಂಡ್ರೂ ಪರವಾಗಿಲ್ಲ. ಈ ಸೀಸನ್ಗೆ ನಾವು ಗಿಡ ಡೆವಲಪ್ ಮಾಡಿ ಕಾಯಿ ಬೇಡ ಅಂದ್ಕೊಂಡ್ರೆ ಆಮೇಲೆ ಮುಂದೆ ಎಷ್ಟೊಂದು ವರ್ಷ ನಮಗೆ ಗಿಡಗಳು ಹೆಲ್ದಿ ಆಗಿರುತ್ತೆ, ಕಾಯಿಗಳು ಜಾಸ್ತಿ ಬರುತ್ತೆ. ಈ ಥರ ಫುಲ್ಲು ಹೂವು ಕಿತ್ಬಿಟ್ಟೆ ನಾನು. ನೋಡಿ ಆಲ್ರೆಡಿ 6 ಕಾಯಿ ಇದೆ ಗಿಡದಲ್ಲಿ. 6 ಕಾಯಿ ಇರೋದ್ರಿಂದ ಅದಕ್ಕೂ ಶಕ್ತಿ ಕಳಿಸ್ಬೇಕು, ಈ ಹೊಸ ಕಾಯಿಗಳಿಗೂ ಕಳಿಸ್ಬೇಕು. ಅದಕ್ಕೆ ನಾನು ಅಷ್ಟೊಂದು ಡೆವಲಪ್ ಆಗೋಕ್ಕೆ ಬಿಡಲ್ಲ. ಈ ಥರ ಕಿತ್ಬಿಡ್ತೀನಿ. ಚಿಕ್ಕ ಗಿಡಗಳಂದರೆ ಕಿತ್ಬಿಡ್ತೀನಿ ನಾನೇ ಬೇಡ ಅಂದ್ಬಿಟ್ಟು. ಅದು ಡ್ರಾಪ್ ಆಗ್ತಾ ಇಲ್ಲ ನೋಡಿ, ಡ್ರಾಪ್ ಆಗುತ್ತೇನೋ ಅಂತ ನಾನು ಸುಮ್ಮನೆ ಇದ್ದೆ. ಇಲ್ಲ ಡ್ರಾಪ್ ಆಗಿಲ್ಲ ಅಂದ್ಬಿಟ್ಟು ಕಾಯಿಗಳಾಗಕ್ಕೆ ಸ್ಟಾರ್ಟ್ ಆಗೋಯ್ತು. ಸರಿ ಇನ್ನು ಹಿಂಗೆ ಬಿಟ್ಟರೆ ಆಗಲ್ಲ ಅಂದ್ಬಿಟ್ಟು ಕಿತ್ಬಿಟ್ಟೆ. ನೋಡಿದ್ರಲ್ಲ ಕಡ್ಡಿ ಇನ್ನೂ ಅದು ಕೊಂಬೆ ಚಿಕ್ಕದಾಗಿರೋದ್ರಿಂದ ನಾವು ಅಷ್ಟೊಂದು ಹೂವು ಬಿಡೋದು ಸರಿಯಲ್ಲ. ಈ ಥರ ನಾವು ಯಾವುದಾದ್ರೂ ಗಿಡ ಇಡೋಕ್ಕಿಂತ ಮುಂಚೆ ನಮಗೆ ಗಿಡಗಳ ಬಗ್ಗೆ ತಿಳ್ಕೊಬೇಕು. ನಾನು ನೋಡಿದಂಗೆ ಎಷ್ಟೊಂದು ಜನ ಸುಮ್ಮನೆ ಹೂವು ಚೆನ್ನಾಗಿದೆ ನನಗೆ ಬೇಕು ಅಂತ ತೊಗೊಂಡೋಗ್ತಾರೆ. ಅವ್ರ ಮನೆ ಮುಂದೆ ಇಟ್ಟು ನೀರು ಹಾಕಕ್ಕೆ ಗೊತ್ತಿರಲ್ಲ ಅವ್ರಿಗೆ ಸರಿಯಾಗಿ. ಯಾವ ಟೈಮಲ್ಲಿ ಯಾವ ಔಷಧಿ ಹೊಡಿಬೇಕು, ಯಾವ ಹುಳ ಯಾವುದು ಹೂವು ಅಂತಲೇ ಗೊತ್ತಾಗಲ್ಲ ಅವರಿಗೆ. ಹುಳುಗಳನ್ನೂ ನೋಡಿ ಯಾವುದೋ ಒಂಥರ ಹೂವು ಬಿಡ್ತೈತಿದ್ದು ಅಂತ ನೋಡ್ತಾರೆ. ಯಾಕಂದರೆ ನನಗೆ ಗೊತ್ತಿರೋರೆ ಎಷ್ಟೊಂದು ಜನ ತೊಗೊಂಡೋಗಿ ಆ ಥರ ಮಾಡಿದ್ದಾರೆ. ಹಾಗಾಗಿ ಆ ಗಿಡಗಳನ್ನ ಹಂಗಿಟ್ಟು ಸಾಯಿಸೋದು ಮುಂಚೆನೇ ಒಂದ್ಸಲಿ ನೀವು ನಾಲೆಜ್ ತೊಗೊಬೇಕು ಗಿಡಗಳ ಬಗ್ಗೆ. ಸ್ವಲ್ಪ ನಾಲೆಜ್ ತೊಗೊಂಡ್ರೆ ನಮಗೆ ಆ ಗಿಡಗಳು ನಮಗೆ ತಂದ್ಕೊಂಡು ಅಷ್ಟು ದುಡ್ಡು ಕೊಟ್ಟು ತಂದಿರ್ತೀವಿ. ಸೊ ಅವನ್ನೂ ಸೇವ್ ಆಗ್ತವೆ. ನಮಗೆ ಗಿಡಗಳನ್ನ ಸಾಯಿಸೋದು ಅಂದರೆ ನಾವು ತಂದೆ ತನಗೆ ಗೊತ್ತಿಲ್ದಿರ ಸಾಯಿಸ್ತೀವಿ. ಹಾಗಾಗಿ ಹಂಗೆ ಬೇಡ. ನೀವೇನಾದರೂ ಗಿಡಗಳು ತೊಗೊಳಕ್ಕಿಂತ ಮುಂಚೆ ಯಾವುದೇ ಗಿಡಗಳಾಗಲಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಸ್ವಲ್ಪ. ಅಂದರೆ ಅದು ಯಾವ ಥರ ವೆದರಲ್ಲಿ ಬರಬೇಕು, ಅದಕ್ಕೆ ಯಾವ ಥರ ಮಣ್ಣು ಬೇಕು, ಅದಕ್ಕೆ ಎಷ್ಟು ನೀರು ಬೇಕು, ಎಷ್ಟು ಸನ್ಲೈಟ್ ಬೇಕು, ಇದೆಲ್ಲ ತಿಳ್ಕೊಳ್ಳೋದ್ರಿಂದ. ಅಂದರೆ ಇವಾಗ ಶೇಡಲ್ಲಿರೋ ಗಿಡಗಳನ್ನ ಎತ್ಕೊಂಡೋಗಿ ಫುಲ್ ಬಿಸಿಲಲ್ಲಿ ಇಡ್ತಾರೆ. ಅದು ಅವಾಗ ಬದುಕಲ್ಲ, ಏನಾಗುತ್ತೆ ಸತ್ತೋಗುತ್ತೆ. ಇಂಡೋರ್ ಪ್ಲಾಂಟ್ನ ಔಟ್ಡೋರಲ್ಲಿ ಇಡೋದು, ಔಟ್ಡೋರ್ ಪ್ಲಾಂಟ್ನ ಇಂಡೋರಲ್ಲಿ ಇಡೋದು. ಇದು ಚೆನ್ನಾಗೈತೆ ಅಂತ ಹಂಗೆಲ್ಲ ಮಾಡಿದ್ರೆ ಸತ್ತೋಗುತ್ತೆ. ಯಾವ ಗಿಡ ಎಲ್ಲೆಲ್ಲಿ ಇರಬೇಕು ಅಲ್ಲಿದ್ರೇ ಅವು ಚೆನ್ನಾಗಿ ಬದುಕಕ್ಕೆ ಸಾಧ್ಯ. ನೋಡಿ ಈ ಥರ ಫಸ್ಟ್ ಟೈಮ್ ನೀರು ಹೊರಗೆ ಬಂತು ನೋಡಿ. ಈ ಥರ ನೀರು ಬಂದರೆ ಸಕ್ಸಸ್ ಅಂತ. ಆಮೇಲೆ ಇನ್ನೂ ಇನ್ಫಾರ್ಮೇಷನ್ ಕೊಡ್ತೀನಿ ಗಿಡಗಳ ಬಗ್ಗೆ ನೆಕ್ಸ್ಟ್ ವೀಡಿಯೋನಲ್ಲಿ. ಈ ವಿಡಿಯೋ ನೋಡಿದ್ದಕ್ಕೆ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ನೋಡಿದವ್ರು ಲೈಕ್